ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಮಂತ್ಸ್ ಆದಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಮಹಾಶಿವರಾತ್ರಿ. ಎಲ್ರಿಗೂ ಗೊತ್ತು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ನೈಟೇ ಒರೆಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಸೊ ಮನೆಯೆಲ್ಲ ಒರೆಸಿ ಆ್ಯಂಡ್ ರಂಗೋಲಿ ಬಿಡ್ತಿದ್ದೀನಿ. ಬಿಕಾಸ್ ನಂಗೆ ರಂಗೋಲಿ ಸೀರಿಯಸ್ಲಿ ಗೊತ್ತಿಲ್ಲ ಗೈಸ್. ಅಂದರೆ ಲೈಕ್ ಚಿಕ್ಕದು ಬಿಡ್ತೀನಿ, ಬಟ್ 2 ಎಳೆ ಅಂತ ಹೇಳ್ತಾರಲ್ಲ, ಅದು ನಾನು ಎಷ್ಟು ಸರಿ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಂಗೆ ಇನ್ನೂ ಕಲಿಯೋಕ್ಕಾಗಿಲ್ಲ. ಸೊ ಏನೋ ಒಂದು ಬಿಡಬೇಕಲ್ವ ಅಂತ ಅಂದ್ಬಿಟ್ಟು ಈ ಥರ ಚಿಕ್ಕದೆಲ್ಲ ಈ ಥರ ಬಿಟ್ಕೊಂಡಿರ್ತೀನಿ ಅಷ್ಟೆ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕಿಚನ್ನು ತುಂಬ ಗಲೀಜಾಗಿತ್ತು. ಅಂದರೆ ಮಾರ್ನಿಂಗಿಂದ ನೈಟ್ ತನಕ ಪಾತ್ರೆ ಎಲ್ಲ ಏನು ತೊಳೆದಿರಲಿಲ್ಲ, ಹಂಗೆ ಇಟ್ಟಿಸಿದ್ದೆ. ಎಲ್ಲ ಮಾರ್ನಿಂಗ್ ಎದ್ದು ಎಲ್ಲ ತೊಳ್ಕೊಂಡಿದ್ದಾಯಿತು. ಸೊ ಇಷ್ಟು ಕೆಲಸ ಇದೆ. ಇದು ಕೆಲಸ ಎಲ್ಲ ಬೇಗ ಮುಗಿಸಿ ಸೊ ರೆಡಿ ಆಗಬೇಕು. ಬೆಳಿಗ್ಗೆ ಎದ್ದು ನನ್ನ ಕಣ್ಣು ಫುಲ್ ರೆಡ್ ಆಗಿಬಿಟ್ಟಿದೆ. ಬಿಕಾಸ್ ಇವತ್ತು ಫೆಸ್ಟಿವಲ್ ಅಂತ ಅಂದ್ಬಿಟ್ಟು ನಾನು ಬೇಗ ಎದ್ದಿದ್ದೀನಿ. ಲಿಟ್ರಲಿ ನನಗೆ ಹೆವಿ ನಿದ್ದೆ ಬರುತ್ತೆ ಇವತ್ತು ಫುಲ್ ಡೇ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಒಂದಿನ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದಿನ ಅಲ್ಲ, ಡೈಲಿ ಇದೇ ಥರ ಎದ್ದೇಳಬೇಕು. ಎದ್ದೇಳಿಲ್ಲ ಅಂತಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊ ಮನೇಲಾಗಿದ್ದಿದ್ರೆ ಅಮ್ಮ ಇರ್ತಿದ್ರು, ಅಮ್ಮ ಮಾಡ್ಕೊತಿದ್ರು. ಬಟ್ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ನಾನೇ ಮಾಡ್ಕೊಬೇಕು. ಸೊ ಬೇಗ ಮುಗಿಸಿ ಟೆಂಪಲ್ ಹೋಗಬೇಕು. ಸೊ ಟೆಂಪಲ್ಗೆ ಹೋಗೋಣ. ಆ್ಯಂಡ್ ನಾನು ಇವತ್ತಿನ ಡೇ ಫುಲ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಓಕೆ, ಅಷ್ಟೇ. ಇದು ಕೆಲಸ ಮಾಡೋಣ. ಓಕೆ, ನಾನಿಲ್ಲಿ ನಮ್ಮನೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂತ ಅಂದರೆ ಕುಕ್ಕಿ ಅಂತ. ಸೊ ಕುಕ್ಕಿದು ಇನ್ನೊಂದು ಸರಿ ನಾನು ವಿಡಿಯೋ ಮಾಡ್ತೀನಿ. ನಾನಿವಾಗ ಅವನಿಗೆ ರೈಸ್ ಬಾಯ್ಲ್ ಮಾಡ್ತಿದ್ದೆ. ಸೊ ನಾನು ಆ್ಯಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ಅವನಿಗೆ ಏನೇನು ಕೊಡ್ತೀನಿ, ಹೇಗೆ ಅವನ್ನ ಲೈಕ್ ಕೇರ್ ಮಾಡ್ತೀನಿ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡೋಣ ಅಂತಲೇ ನಾನು ಈ ವಿಡಿಯೋದಲ್ಲಿ ನಾನು ಕುಕ್ಕಿನ ತೋರಿಸಿಲ್ಲ. ಆ್ಯಂಡ್ ಇವಾಗ ಅವನಿಗೆ ನಾನು ರೈಸ್ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ನಾನು ತಿನ್ನಿಸೋದು. ಓಕೆನಾ? ಓಕೆ, ಸೊ ಕುಕ್ಕಿ ಇಲ್ಲೇ ಇದ್ದಾನೆ. ನನ್ನ ಕುಕ್ಕಿ ಅಂತ ಹೇಳಿದ್ರೆ ಸಾಕು ಓಡ್ ಬಂದುಬಿಡ್ತಾನೆ, ಗೊತ್ತಾ? ಎಲ್ಲೇ ಇರಲಿ ಅವನು ಕುಕ್ಕಿ ಅಂದರೆ ಸಾಕು ಐ ಆಮ್ ಹಿಯರ್ ಅಂತ ಅಂದ್ಬಿಟ್ಟು ಓಡ್ ಬಂದುಬಿಡ್ತಾನೆ. ಓಕೆ ಗಾಯ್ಸ್, ಸೊ ಹಿಂಗೆ ಒಂದು ರೇಂಜಿಗೆ ಕ್ಲೀನ್ ಮಾಡಿ ಕುಕ್ಕರಲ್ಲಿ ನಾನು ರೈಸ್ ಇಡ್ತಿದ್ದೀನಿ. ಸೊ ನಾನು ರುಚಿ ಥರ ಕಾಣ್ತಿದ್ದೀನಿ, ಡೋಂಟ್ ಮೈಂಡ್. ಓಕೆ, ಸೊ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಮಾರ್ನಿಂಗ್ ಟೆಂಪಲ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಟೈಮ್ ಆದರೆ ಹೋಗ್ತೀನಿ, ಅದರ್ವೈಸ್ ಈವ್ನಿಂಗ್ ಬಂದು ಹೋಗ್ತೀನಿ. ಓಕೆ, ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸೊ ನಾನು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದ್ದೀನಿ. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವದೇವರು ಇದೊಂದಷ್ಟೇ ಫೋಟೋ ಇದ್ದಿದ್ದು ನಮ್ಮನೆ. ಸೊ ಹಂಗಾಗಿ ಅದಕ್ಕೇ ಬಟ್ಟೆ ಎಲ್ಲ ಒರೆಸಿ ಆ್ಯಂಡ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ. ಸೊ ಇದಿಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮಾಡಿರೋದು. ಸೊ ಗಾಯ್ಸ್, ನಾನಿವಾಗ ಟಿಫನ್ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ನಾನು ಟಿಫನ್ಗೆ ಏನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಪುಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಟೈಮ್ ಆಲ್ರೆಡಿ ಆಗಿದೆ, ಬೇಗ ಮಾಡಬೇಕು. ಓಕೆ, ಸೊ ನಾನು ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್, ಟಾಟಾ. ಸೊ ನಾನು ಮಾರ್ನಿಂಗ್ ಪಲಾವ್ ಮಾಡಿದಷ್ಟೇ, ಕಂಪ್ಲೀಟಾಗಿ ವಿಡಿಯೋ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಆಫೀಸಿಗೆ ತುಂಬ ಲೇಟಾಗಿತ್ತು ಅಂತ ಹೇಳಿ ನಾನು ಹಂಗೆ ಹೋಗಿ ರಿಟರ್ನ್ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಸೊ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು
ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ. ಏನು ರೆಡಿ ಏನಾಗಿಲ್ಲ, ಜಸ್ಟ್ ಡ್ರೆಸ್ ಹಾಕ್ಕೊಂಡು ಹಣೆಗೆ ಕುಂಕುಮ ಇಟ್ಟು ಟೆಂಪಲ್ ಹೋಗ್ತಿದ್ದೀನಿ ಅಷ್ಟೆ. ಆ್ಯಂಡ್ ಜೊತೆಗೆ ಪುನರ್ವಿನ ಬೇರೆ ಕರ್ಕೊಂಡು ಹೋಗಬೇಕು. ಅವಳು ರೆಡಿಯಾಗಿದ್ದಾಳ ಇಲ್ವಾ ಗೊತ್ತಿಲ್ಲ, ಇನ್ನು ನೋಡಬೇಕು. ಸೊ ಹೆಂಗೆ ಕಾಣ್ತಿದ್ದೀನಿ, ನಾನು ಡಬ್ಬ ಥರ ಕಾಣ್ತಿದ್ದೀನಿ ಅಂತ. ಸೊ ನೆಕ್ಸ್ಟು ಪುನರ್ವಿಗೆ ವೆಯ್ಟಿಂಗ್. ಅವಳು ಎಷ್ಟು ಲಿಟ್ರಲಿ ಅವಳು ನನಗಿಂತ ತುಂಬ ಚೆನ್ನಾಗಿ ರೆಡಿ ಆಗ್ತಾಳೆ ಆ್ಯಂಡ್ ತುಂಬ ಲೇಟಾಗಿ ರೆಡಿ ಆಗ್ತಾಳೆ. ಅವಳೇ ರೆಡಿ ಆಗ್ತಾಳೆ, ಓಕೆನಾ, ಅಂತೂ ಚೆನ್ನಾಗಿ ರೆಡಿ ಆಗ್ತಾಳೆ. ಸೊ ಅವಳಿಗೆ ವೆಯ್ಟಿಂಗ್. ನನಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಎಷ್ಟು ನಾನು ಬಂದು ಆಲ್ರೆಡಿ 10 ಮಿನಿಟ್ಸ್ ಅಲ್ಲ 15 ಮಿನಿಟ್ಸ್ ಆದಮೇಲೆ ಅವಳು ಇವಾಗ ಬರ್ತಿರೋದು ನೋಡಿ, ಹೆಂಗೆ ಓಡಿ ಬರ್ತಿದ್ದಾಳೆ. ಎಷ್ಟು ತನಕ ಬರೋದು? ನಾನು ಬಂದು 10 ಮಿನಿಟ್ಸ್ ಆಯ್ತು ಆಲ್ರೆಡಿ. ಬಾಯ್ಲಿ ಈ ಕಡೆ ಬಾ. ಹೌದಾ, ಇದನ್ನು ನಾನು ಹಾಕೊಂಡಿದ್ದು. ನೈಸ್. ಸೊ ಗಾಯ್ಸ್, ಫೈನಲಿ ಇಷ್ಟೊತ್ತಾಯಿತು ಬರೋದಕ್ಕೆ. ತುಂಬ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ನಾವು ಫಸ್ಟ್ ಟೆಂಪಲ್ ಹೋದ್ವಿ, ಅಲ್ಲಂತೂ ತುಂಬ ರಶ್ ಇತ್ತು. ಲೈಕ್ 1 ಕಿಲೋಮೀಟರ್ ಹತ್ತತ್ರ ರಶ್ ಇತ್ತು. ಸೊ ಅಲ್ಲಿಂದ ವಾಪಸ್ ಬಂದು ನಮ್ಮನೆ ಹತ್ರ ಒಂದು ಟೆಂಪಲ್ ಇತ್ತು. ಸೊ ಅಲ್ಲಿಗೆ ಹೋಗಿ ಅಲ್ಲೂ ರಶ್ ಇತ್ತು. ಬಟ್ ಹೆಂಗೋ ರಶ್ ಮಧ್ಯೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ. ಆ್ಯಂಡ್ ಅಷ್ಟಾದರೂ ಇಷ್ಟೊತ್ತಾಯಿತು. ನಾನು ಇನ್ನೂ ಊಟ ಮಾಡಿಲ್ಲ. ಸೊ ಊಟ ಪ್ರಿಪೇರ್ ಮಾಡಿಕೊಂಡು ಮಾಡಬೇಕು. ಮತ್ತು ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಗಾಯ್ಸ್, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಚಿಕ್ಕ ವ್ಲಾಗ್ನ ಮುಗಿಸ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಬಾಯ್, ಟೇಕ್ ಕೇರ್.